ಹಲೋ ಎವ್ರಿವನ್, ಗೈಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಟೆನ್ಷನ್ ಇರ್ತೀರಿ, ಬಹಳ ಪ್ರೆಷರ್ ಇದೆ ಅನ್ಸಿರ್ತದೆ, ಎಲ್ಲರಿಗೂ ಇಲ್ಲದೆ ಇರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ ನನಗೆ ಇದಾವೆ ಅಂತ ಅನ್ಸಿರ್ತದೆ, ಹೌದಲ್ಲ? ಓಕೆ, ಪ್ರಾಬ್ಲಮ್ಸ್ ಇಲ್ಲದೆ ಯಾವ ಒಬ್ಬ ಮನುಷ್ಯ ಬದುಕ್ತಿದ್ದಾನೆ ಅಂತಂದರೆ ಅವನ ಜೀವನದಲ್ಲಿ ಯಾವತ್ತೂ ಸಕ್ಸಸ್ ಆಗಲ್ಲ. ನೆನಪಿಟ್ಕೊಳ್ರಿ, ಪ್ರಾಬ್ಲಮ್ಸ್ ಇದ್ದಾಗ ಮಾತ್ರ ಸಕ್ಸಸ್ ಅನ್ನೋದು ಬಂದೇ ಬರ್ತದೆ. ನೆನಪಿಟ್ಕೊಳ್ರಿ, ಯಾಕಪ್ಪ ಅಂತಂದರೆ ಪ್ರಾಬ್ಲಮ್ ಬರೇ ಬೆಳಬೇಕಿತ್ತು, ಹಿಂದೆ ಬರೆ ಬಿದ್ದಾಗ ಮಾತ್ರ ಮುಂದೆ ನಮ್ಮ ದಾರಿ ಚೆನ್ನಾಗಿ ಕಾಣಿಸ್ತದೆ. ಅದನ್ನು ಸಾಲ್ವ್ ಮಾಡ್ತಕ್ಕಂತಹ ಒಂದು ಪ್ರಯತ್ನ ಮಾಡ್ತೀವಿ, ಹೌದಾ? ಪ್ರಾಬ್ಲಮ್ಸ್ ಬಂದಾಗ ಮಾತ್ರ ನಾವು ಸೊಲ್ಯೂಷನ್ ಹುಡುಕ್ತಾ ಬರ್ತೀವಿ ಹೊರತು ಇಲ್ಲ ಅಂದರೆ ನಾವು ಸೊಲ್ಯೂಷನ್ ಹುಡುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಪ್ರಾಬ್ಲಮ್ಸ್ ಇಲ್ಲ ಅಂದಮೇಲೆ ಏನು ಹುಡುಕ್ತೀಯ ಸೊಲ್ಯೂಷನ್, ಹೌದಲ್ಲ? ಸೊ ಅದೇ ರೀತಿ ಗಾಯ್ಸ್, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತು ನಾವು ನೋಡೋಕ್ಕೆ ನೋಡ್ತೀವಿ. ಏನಪ್ಪ ಅಂದರೆ, ನಾನು ಗಡ್ಡ ಇದ್ದೀನಿ, ನನಗೇನು ಓದೋಕ್ಕೆ ಬರಲ್ಲ, ನಾವು ಟಾಪರು. ಒಂದು ಮಾಡಿದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಜೀವನದಲ್ಲಿ ಹುಟ್ಟಿದ ಮೇಲೆ ಯಾರು ಟ್ಯಾಲೆಂಟನ್ನು ತೊಗೊಂಡು ಬರಲ್ಲ, ನೆನಪಿಟ್ಕೊಳ್ರಿ, ಹೌದಾ? ಹುಟ್ಟುವಾಗ ಎಲ್ಲರೂ ಬಂದಿರೋದು ಫ್ರೀ ಮೈಂಡಿಂದ, ಎಂಟಿ ಮೈಂಡಿಂದ, ಖಾಲಿ ಬ್ರೈನ್, ಹೌದಾ? ಇಲ್ಲಿ ಬಂದು ಓದಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ ಮೇಲೇ ಅವರು ಕೂಡ ಟ್ಯಾಲೆಂಟ್ ಆಗಿರ್ತಾರೆ, ನೆನಪಿಟ್ಕೊಳ್ರಿ, ಓಕೆನಾ? ಅದೇ ರೀತಿ ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ತಲೆಯಲ್ಲಿ ಅಕ್ಷರ ಹೋಗೋದು, ಹೌದಲ್ಲ? ಅದನ್ನು ಬಿಟ್ಟು ಏನು ಇಲ್ಲದೆ ಬರೋದನ್ನು ಕೆಲಸ ಮಾಡ್ತಾ ಹೋದ್ರೆ ಏನು ಬರಲ್ಲ, ನಾಲೆಜ್ ಸಿಗಲ್ಲ, ನೆನಪಿಟ್ಕೊಳ್ರಿ. ಹುಟ್ಟು ನಿಶ್ಚಿತ, ಸಾವು ಖಚಿತ, ನೆನ್ಪಿಟ್ಕೊಳ್ರಿ. ಆ ಎರಡು ಮತ್ತೆ ಏನು ಮಾಡ್ತಿರಲ್ಲ ಬಿಟ್ಟಿದ್ದು ನಿಮಗೆ. ದೇವರು ಆಲ್ರೆಡಿ ಟೆಕ್ಸ್ಟ್ ಬುಕ್ಕನ್ನು ಕೊಟ್ಬಿಟ್ಟಿದ್ದಾನೆ, ಬುಕ್ಕನ್ನು ಕೊಟ್ಬಿಟ್ಟಿದ್ದಾನೆ, ಒಂದು ಖಾಲಿ ಬುಕ್ಕು. ಫಸ್ಟ್ ಪೇಜಲ್ಲಿ ಬರೆದಿದ್ದಾನೆ ಬರ್ತ್ ಅಂತ, ನೆಕ್ಸ್ಟ್ ಪೇಜಲ್ಲಿ ಲಾಸ್ಟ್ ಪೇಜಲ್ಲಿ ಇದೆ ಎಂಡ್, ಏನಿದೆಪ್ಪ ಅಂದರೆ ಡೆತ್ ಅಂತ ಇದೆ. ನಡುವೆ ನೀನು ಏನು ಬರೀತೀಯಲ್ಲ, ಏನು ಸ್ಟೋರಿ ಬರೀತೀಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಓಕೆ, ತಿಳಿತಾ? ಓಕೆ, ಮುಂದೆ ನೋಡೋದು ಸಿಗೋಣ ಗೈಸ್. ಥ್ಯಾಂಕ್ ಯು.